ಧಾರವಾಡ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮುಖ್ಯಾಂಶಗಳು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನ ನಿಮಿತ್ತ ಪೊಲೀಸರಿಂದ ಬೈಕ್ ರ್ಯಾಲಿ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ 2 ಹೋಳಾಗಲಿದೆ, ನಳಿನ್ ಕುಮಾರ್ ಕಟೀಲ್. ಹಾಗೂ ಡಿಕೆಶಿ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಉಕ್ಕಿನ ಮನುಷ್ಯ ಖ್ಯಾತಿಯ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಜನ್ಮದಿನವನ್ನು ಈ ಬಾರಿ ತಮಿಳುನಾಡಿನ ಪೊಲೀಸರು ವಿಶೇಷವಾಗಿ ಆಚರಿಸಲು ಮುಂದಾಗಿದ್ದು, ಈ ಬಾರಿ ಕನ್ಯಾಕುಮಾರಿಯಿಂದ ಗುಜರಾತಿನ ಕೆವಿಡಿಯವರೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದೆ. ರಾಷ್ಟ್ರೀಯ ಏಕತಾ ದಿನದ ನಿಮಿತ್ತವಾಗಿ ತಮಿಳುನಾಡಿನ ಸರ್ಕಾರದ ಆದೇಶದಂತೆ ಅಕ್ಟೋಬರ್ 15ರಿಂದ ತಮಿಳುನಾಡಿನ ಪೊಲೀಸರು ಹಮ್ಮಿಕೊಂಡಿರುವ ಈ ರ್ಯಾಲಿ ಇಂದು ಹುಬ್ಬಳ್ಳಿಯನ್ನು ತಲುಪಿತು. ನಗರದ ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಿದ ತಮಿಳುನಾಡಿನ ಪೊಲೀಸರಿಗೆ ಕಾನೂನು ಮತ್ತು ಸುವ್ಯವಸ್ಥೆಯ ಡಿಸಿಪಿ ಕೆ ರಾಮರಾಜನ್ ಸ್ವಾಗತಿಸಿದರು. ತಮಿಳುನಾಡಿನಿಂದ ಬರ್ತಿದ್ದೀವಿ. ಅಕ್ಟೋಬರ್ 31ಗೆ ನ್ಯಾಷನಲ್ ಯೂನಿಟಿ ಡೇಗೋಸ್ಕರ ಡಾಕ್ಟರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅದನ್ನು ಜನ್ಮದಿನಕ್ಕೋಸ್ಕರ ನಾವು ಕನ್ಯಾಕುಮಾರಿನಿಂದ ಗುಜರಾತ್ ತನಕ ಹೋಗ್ತಾ ಇದ್ದೀವಿ. ನಾವು 24ಕ್ಕೆ ಅಲ್ಲಿ ರೀಚ್ ಆಗ್ತೀವಿ. 15ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಕನ್ಯಾಕುಮಾರದಲ್ಲಿ. ಎಷ್ಟು ಜನ ಬಂದಿದ್ದಾರೆ? ನಾವು ಟೋಟಲ್ 25 ರೈಡರ್ಸ್ ಪ್ಲಸ್ 3 ಆಫೀಸರ್ ಮತ್ತು ಸ್ಟಾಫ್ಸು, ಟೋಟಲ್ 41 ಮೆಂಬರ್ಸ್. ತಮಿಳುನಾಡು ಪೊಲೀಸ್ ಗೌರ್ಮೆಂಟಿಂದ ನಮ್ಮನ್ನ ಕಳಿಸಿದ್ದಾರೆ ನ್ಯಾಷನಲ್ ಯೂನಿಟಿ ಡೇಗೋಸ್ಕರ. ಜರ್ನಿ ಎಲ್ಲ ಚೆನ್ನಾಗಿದೆ. ಈ ಚಾನ್ಸ್ ಮಾಡಿಕೊಟ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹುಬ್ಳಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿರೋ ಎಲ್ಲ ಆಫೀಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ತಮಿಳುನಾಡು ಪೊಲೀಸ್ ಕಡೆಯಿಂದ. So to mark the National Unity Day, that is falls on the 31st October, which is the birth anniversary of first Deputy Prime Minister and Home Minister of India, Sardar Vallabhbhai Patel ji birth anniversary. To mark the birth anniversary, we celebrate it as a National Unity Day. This year too, we commence a rally from Tamil Nadu, the southernmost part of India, that is from Kanyakumari. We organize a rally on 15th. We start on 15th from Kanyakumari. We will reach Gujarat Kevadia, that is on the Narmada district, where that statue is located. We reach there by 24th this month, 24th 10. And there is a birthday celebrations on 31st October, which will be presided over by our Honorable Prime Minister, supposed. Okay, it's not yet confirmed, but it is presided over by our Prime Minister of India. Where is the ending, sir? It is the end place. ರ್ಯಾಲಿಯಲ್ಲಿ 25 ಜನ ಪೊಲೀಸರು, 3 ಜನ ಹಿರಿಯ ಅಧಿಕಾರಿ ಇದ್ದು ಒಟ್ಟು 41 ಜನರ ತಂಡ ಅಕ್ಟೋಬರ್ 31ರಂದು ಗುಜರಾತ್ ತಲುಪಲಿದೆ. ಅಂದು ಕೆವಿಡಿಯಾದಲ್ಲಿನ ಸರ್ದಾರ್ ವಲ್ಲಭಾಯಿ ಪಟೇಲ್ರ ಪ್ರತಿಮೆ ಬಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಜೀವನ ಪೂರ್ತಿ ತಂದೆ ಮಕ್ಕಳು ಕುಟುಂಬ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಕುಟುಂಬ ರಾಜಕಾರಣದ ಹಳದಿ ರೋಗ ಬಂದವನಿಗೆ ಎಲ್ಲವೂ ಹಳದಿ ಕಾಣುತ್ತೆ ಎಂದು ಕುಮಾರಸ್ವಾಮಿ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಸೋಲಿನ ಭೀತಿ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಇಬ್ಬರು ಒಂದು ಪೈಪೋಟಿ ಇಳಿದಿದ್ದಾರೆ. ಅವರಿಬ್ಬರ ತಲೆಯಲ್ಲಿದೆ ಬಹುಸಂಖ್ಯಾತರ ಓಟು ಜೆಡಿಎಸ್ ಮತ್ತು ಕಾಂಗ್ರೆಸ್ ಬರುವುದಿಲ್ಲ, ಹಾಗಾಗಿ ಅಲ್ಪಸಂಖ್ಯಾತರ ಮತವನ್ನು ಮಾಡುವುದಕ್ಕೋಸ್ಕರ ಇವತ್ತು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇಬ್ಬರು ಕಾಂಪಿಟಿಷನ್ ಅಲ್ಲಿ ಬಿದ್ದು ರಾಜಕಾರಣದ ಎಷ್ಟು ಚಿಲ್ಲರೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇಬ್ಬರು ಕಾಂಪಿಟಿಷನ್ ಬಿಟ್ಟು RSS ಬೈಯುವಂತ ಪ್ರಕ್ರಿಯೆಗಳಲ್ಲಿ ಪ್ರಾರಂಭ ಆಗಿದೆ. ಯಾಕೆ ಬಹಳ ದಿನ ಬಹಳ ಸುಂದರವಾಗಿ ಸಿದ್ದರಾಮಯ್ಯ ಹೇಳಿದ್ರು, ಅವರ ಆಡಳಿತದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಯಾರಿಗೆ ಅಲ್ಪಸಂಖ್ಯಾತರಿಗೆ ಏನೆಲ್ಲ ಕೊಟ್ಟಿದ್ದಾರೆ, ಅವರು ಸಾಧಿ ಭಾಗ್ಯ ಭಾಗ್ಯ ಕೊಟ್ಟಿದ್ದಾರೆ, ಏನೆಲ್ಲ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ನಾವು ಸುಂದರ ಕನಸು ಕಾಣ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸವನ್ನು ಮಾಡಿದರೆ, ಸಿದ್ದರಾಮಯ್ಯ ಸಾಬುಕಾ ವಿಕಾಸ್ ಸಾಥ್ ಮಾತ್ರ ಇದೆ. ಹಾಗಾಗಿ ಅವರು ಸಾಬುಕಾ ವಿಕಾಸ ಹೋಗ್ತಾ ಇದ್ದಾರೆ. ಅವರು ಸಬ್ಕಾ ಸಾಥ್ ಮಾಡ್ತಿದ್ದಾರೆ, ಸಬ್ಕಾ ವಿಕಾಸ ಮಾಡ್ತಿದ್ದಾರೆ. ಜನ ಇವತ್ತು ಇವರನ್ನು ಕಡೆಗಣಿಸಿದ್ದಾರೆ. ಇವತ್ತು ಕೆಳಗಿರ್ತಕ್ಕಂಥ ಕೆಲಸ
ಆಗಬೇಕು, ನಾಲಾಯಕ ಆಗಿರ್ತಕ್ಕಂಥ ಪಾರ್ಟಿ ತೋರಿಸ್ತಾರೆ. ಹಾಗಾಗಿ ಇವತ್ತು ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಬಹಳಷ್ಟು ಪ್ರಯತ್ನಗಳಾಗ್ತಾ ಇದ್ದಾರೆ. ನನಗೆ ಅನಿಸಿದೆ ಈ ಕಳೆದ ವಾರ ವಿಧಾನ ಪರಿಷತ್ನಲ್ಲಿ ನಮಗೆ ಬೇಕಾದಷ್ಟು ಸ್ಥಾನಗಳಿಗೆ ಇವತ್ತಿನ ಅಂಕಿಅಂಶದ ಪ್ರಕಾರ ಅತಿ ಹೆಚ್ಚು ಸ್ಥಾನಗಳನ್ನು ನಮ್ಮ ಮುಂದಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಡೆಯುತ್ತೇವೆ. ವಿಧಾನ ಪರಿಷತ್ನಲ್ಲೂ ನಾವು ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯತಕ್ಕಂಥ ಕಾಲಘಟ್ಟದಲ್ಲಿ ಇದೆ. ನಗರದಲ್ಲಿಂದು ಎಚ್.ಡಿ. ಕುಮಾರಸ್ವಾಮಿ ಆರ್ಎಸ್ಎಸ್ ಟೀಕೆ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಕೆಪಿಎಸ್ಸಿಯಿಂದ ಹಿಡಿದು ಇಲಾಖೆಯ ಗುಮಾಸ್ತನವರೆಗೂ ಕುಟುಂಬದವರನ್ನ ಇಟ್ಟಿದ್ದರು. ಮೊದಲು ಕುಮಾರಸ್ವಾಮಿ ಆರ್ಎಸ್ಎಸ್ ಶಾಖೆಗೆ ಬರಬೇಕು. ಅವರಿಗೆ ಈಗಾಗಲೇ ಶಾಖೆಗೆ ಬರಲು ಕರೆ ಕೊಟ್ಟಿದ್ದೇನೆ. 2 ದಿನ ಶಾಖೆಗೆ ಬರಲಿ. ಶಾಖೆ ಎಂದರೆ ಏನು, ಅದು ಏನು ಕಲಿಸುತ್ತದೆ ಎಂಬುದನ್ನು ಅರಿಯಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತವಲ್ಲದೆ ಪ್ರಪಂಚದ 150 ದೇಶದಲ್ಲಿ ಸೇವಾ ಕಾರ್ಯ ಮಾಡುತ್ತಿದೆ. ಪ್ರತಿಯೊಬ್ಬರಲ್ಲೂ ದೇಶಭಕ್ತಿಯ ಜಾಗೃತಿ ಮೂಡಿಸುತ್ತಿದೆ ಎಂದರು. ಬಿಜೆಪಿ ಪಕ್ಷ ಬಿಎಸ್ವೈ ಅವರನ್ನ ಕಡೆಗಾಣಿಸುತ್ತಿದೆಯೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಬಿಜೆಪಿಯ ಸರ್ವಶ್ರೇಷ್ಠ ನಾಯಕ ಬಿಎಸ್ವೈ ಅವರನ್ನ ಕಡೆಗಾಣಿಸುವ ಪ್ರಶ್ನೆಯೇ ಇಲ್ಲ. ಮುಂದಿನ 2 ದಿನ ಹಾನಗಲ್ ಪ್ರಚಾರ ಮತ್ತು ಮುಂದಿನ 2 ದಿನ ಸಿಂದಗಿಯಲ್ಲಿ ಪ್ರಚಾರ ಮಾಡಲಿದ್ದಾರೆ ಎಂದರು. 2.5 ವರ್ಷಗಳಲ್ಲಿ ಸಾಮಾನ್ಯ ಯಡಿಯೂರಪ್ಪ ನಾಯಕತ್ವದ ಸರ್ಕಾರ ಕೊಟ್ಟಿರತಕ್ಕಂಥ ಯೋಜನೆಗಳು ಇವತ್ತು ಅದ್ಭುತವಾಗಿ ಜನರಿಗೆ ಮುಂದಾಗಿದೆ. ಇವತ್ತು ಕೋವಿಡ್ ನಿರ್ವಹಣೆ ಮಾಡಿರ್ತಕ್ಕಂಥ ಯಡಿಯೂರಪ್ಪರ ಕಾರ್ಯ, ಯಡಿಯೂರಪ್ಪ ನೇತೃತ್ವ ನಡೆದಿರ್ತಕ್ಕಂಥ 2.5 ವರ್ಷದ ನೆರೆ ಮತ್ತು ಬರದ ಮಧ್ಯೆ ಸರ್ಕಾರ ನಡೆಸಿರ್ತಕ್ಕಂಥ ಯೋಜನೆಗಳು, ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಜನರ ಮನ ತಲುಪಿದೆ. ಅದೇ ರೀತಿಯಾಗಿ ಇವತ್ತು ಬೊಮ್ಮಾಯಿಯವರು ಯಡಿಯೂರಪ್ಪ ಮಾರ್ಗದರ್ಶನ ಮಾಡಿಸ್ಕೊಂಡು ಹೋಗಿರ್ತಕ್ಕಂಥ 2 ತಿಂಗಳ ಸರ್ಕಾರದ ಮೇಲೆ ಜನರಿಗೆ ಭರವಸೆಗಳು ಬಂದಿದ್ದಾವೆ, ಜನರಿಗೆ ನಂಬಿಕೆಗಳು ಬಂದಿವೆ. ಏನೋ ಸರಳತೆಯಿಂದ ಸಜ್ಜನಿಕೆಯಿಂದ ಬಹಳ ಆದರ್ಶವಾಗಿರ್ತಕ್ಕಂಥ ಅಮೃತದ ಪರಿಕಲ್ಪನೆ ಅಡಿಯಲ್ಲಿ ಗ್ರಾಮಗಳ ಚಿಂತನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು, ರೈತರಿಗೆ ವಿಕಾಸವನ್ನು ಕೊಟ್ಟಿರ್ತಕ್ಕಂಥ ಹತ್ತಾರು ಯೋಜನೆಗಳು ಇವತ್ತು ಜನರಿಗೆ ತಲುಪ್ತಾ ಇದೆ. ಹಾಗಾಗಿ ಜನರಿಗೆ ಇವತ್ತು ವಿಶ್ವಾಸ ಯಾರ ಮೇಲೆ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಮೇಲಿದೆ, ನರೇಂದ್ರ ಮೋದಿ ಮೇಲಿದೆ. ನರೇಂದ್ರ ಮೋದಿ ಅವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ಇವತ್ತು ನಿನ್ನೆ ಬಹಳ ಕ್ರೀಡಾಗಿ ಕಾಂಗ್ರೆಸ್ ವರ್ತನೆಯನ್ನು ಮಾಡಿ ನಿಮ್ಮ ರಾಜ್ಯಾಧ್ಯಕ್ಷರು ಬೇರೆ ನೀವು ಏನ್ ಮಾತಾಡ್ತೀರಿ? ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಹೇಳಿ? G23 ಅವರು ಹೇಳ್ತಾರೆ ರಾಷ್ಟ್ರೀಯ ಅಧ್ಯಕ್ಷ ಸೋನಿಯಾ ಗಾಂಧಿ ಅಂತ. ಇದು ಆಗಿಲ್ಲ. ಸೋನಿಯಾ ಗಾಂಧಿ ಹೇಳ್ತಾರೆ ನಾನೇ ರಾಷ್ಟ್ರೀಯ ಅಧ್ಯಕ್ಷ. ಒಂದು ಕಡೆ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಅಧ್ಯಕ್ಷ. ಸ್ವಾಮಿ, ನಿಮ್ಮ ರಾಹುಲ್ ಗಾಂಧಿ ಅವರೇನು? ನಾನು ಹೇಳ್ತಿಲ್ಲ, ಅವ್ರು ಡ್ರಗ್ ಬೆಟ್ಲರ್ ಅಂತ ಹೇಳಿ ನಾನು ಹೇಳ್ತೀವಿ. ಅವ್ರು ಸರಿ ವಾರ್ತೆಗಳು ಓದಿ ಪತ್ರಿಕೆಗಳಲ್ಲಿ ಇಂಥವರನ್ನ ನೀವು ಒಂದು ಪಾರ್ಟಿ ನಡೆಸಲಿಕ್ಕೆ ಆಗಬಹುದು. ಕಾಂಗ್ರೆಸ್ ಪಾರ್ಟಿ ನಡೆಸಲಿಕ್ಕೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಪಾರ್ಟಿಯನ್ನು ಸೋನಿಯಾ ಗಾಂಧಿ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿಯನ್ನ ನಡೆಸಲಿಕ್ಕೆ ಆಗದವರು ಈ ದೇಶವನ್ನು ನಡೆಸಲಿಕ್ಕೆ ಸಾಧ್ಯವ ಅನ್ನೋ ಒಂದು ಪ್ರಶ್ನೆ ಕೇಳಬೇಕು. ಇವತ್ತು ಕಳೆದ 7 ವರ್ಷದಲ್ಲಿ ಈ ದೇಶವನ್ನ ಬಹಳ ಅದ್ಭುತವಾಗಿ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ. ಜಗತ್ತಿನ ಎತ್ತರಕ್ಕೆ ಭಾರತವನ್ನು ಕೊಂಡೊಯ್ದಿದ್ದಾರೆ. ಇವತ್ತು ಜಗತ್ತು ಭಾರತಕ್ಕೆ ಗೌರವ ಕೊಡ್ತಕ್ಕಂಥ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿ ಅವರು ಕೊಂಡೊಯ್ದಿದ್ದಾರೆ. ಕೋವಿಡ್ ನ ನಿರ್ವಹಣೆ ಅದ್ಭುತವಾಗಿರ್ತಕ್ಕಂಥ ಇವತ್ತು ಜಗತ್ತು ಮೆಚ್ಚುವ ರೀತಿಯಲ್ಲಿ ಕೋವಿಡ್ ನ ನಿರ್ವಹಣೆಯನ್ನು ನರೇಂದ್ರ ಮೋದಿ ಮಾಡಿದ್ದಾರೆ. ಜಗತ್ತಿನ 10 ದೇಶಗಳಿಗೆ ಔಷಧಿ ಲಸಿಕೆಯನ್ನು ಕೇಳಿ ಪಡೆಯುವಂತ ಕಾಲಘಟ್ಟಕ್ಕೆ ಭಾರತ ಎದುರಿಸಿದೆ. ಹೇಳಿದ್ರೆ ನರೇಂದ್ರ ಮೋದಿ ಆಡಳಿತದಲ್ಲಿ ಇವತ್ತು ಭಾರತ ಅಭಿವೃದ್ಧಿಯತ್ತ ಸಾಗ್ತಾ ಇದೆ, ಭಾರತ ಸ್ವಾಭಿಮಾನದತ್ತ ಸಾಗ್ತಾ ಇದೆ, ಭಾರತ ಗೌರವಯುತವಾಗಿ ನಡೀತಾ ಇದೆ. ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬ ಉದ್ದೇಶದಿಂದ ಇಂದು ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಸಿಂದಗಿ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಭಾಗವಹಿಸುತ್ತೇನೆ. 2 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭೂತಪೂರ್ವ ಜಯ ಸಾಧಿಸುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈಗ ಜಾಹೀರಾತು. ಧಾರವಾಡದ ನವಭಾರತ ಎಲೆಕ್ಟ್ರೋವಿಷನ್ ಶೋರೂಮ್ನಲ್ಲಿ ವಿವಿಧ ಕಂಪನಿಯ ಟಿವಿಗಳು, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕೂಲರ್ ಫ್ಯಾನ್ಗಳು, ಮಿಕ್ಸಿ, ಸಿಸಿಟಿವಿ, ಡಿವಿಡಿ ಹೋಮ್ ಥಿಯೇಟರ್, ಎಲ್ಇಡಿ, ಸಬ್ ಊಫರ್, ಯುಎಸ್ಬಿ, ಯುಪಿಎಸ್, ಇನ್ವರ್ಟರ್, ಐರನ್ ಬಾಕ್ಸ್, ಎಲ್ಲ ತರಹದ ರಿಮೋಟ್ಗಳು ಹಾಗೂ ಎಲ್ಲ ಕಂಪನಿಯ ಡಿಟಿಎಚ್ ಬುಟ್ಟಿಗಳು ಲಭ್ಯ.
ವಿಭಾಗಗಳು ಹಾಗೂ ವಿವಿಧ ಕಂಪನಿಗಳ ಮನೆಯ ಉಪಕರಣಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ನವಭಾರತ ಎಲೆಕ್ಟ್ರೋ ವೀಸಾ. 0% ಬಜಾಜ್ ಫೈನಾನ್ಸ್ ಲಭ್ಯವಿರುತ್ತದೆ. ವಿಳಾಸ ನಂಬರ್ 2 ಹನುಮಾನ ಕಾಂಪ್ಲೆಕ್ಸ್, ಟಿಕಾರಿ ರೋಡ್, ಧಾರವಾಡ. ದೂರವಾಣಿ ಸಂಖ್ಯೆ 8123018746. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಷನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ, ಬಿಕಾಂ, ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಸುಸಜ್ಜಿತ ಕಟ್ಟಡ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ. ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ. ಆಸಕ್ತರು ಹಿಂದೆ ಸಂಪರ್ಕಿಸಿ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಷನ್ ಸೊಸೈಟಿ, ಜ್ಞಾನದಿ ಕುಲ, ಕೆಎಂಎಫ್ ಹತ್ತಿರ, ಧಾರವಾಡ. ದೂರವಾಣಿ ಸಂಖ್ಯೆ 08362465 ಮೊಬೈಲ್ ನಂಬರ್ 9343400038 ಮತ್ತು 9902595587 ಹಾಗೂ 9986983810. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಉದಾಸಿ ಅವರು ಯಾವ ಸಂದರ್ಭದಲ್ಲೂ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ಮಾಡಿಲ್ಲ. ಶಾಸಕರಾಗಿ, ಹಿರಿಯರಾಗಿ ಅವರು ಕೆಲಸ ಮಾಡುತ್ತಿದ್ದರು. ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಬೇರೆ ಬೇರೆ ಕಲ್ಪನೆ ಕೊಡುವುದು ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉದಾಸಿ ಅವರು ಸಚಿವ ಸ್ಥಾನ ಸಿಗದ ಕೊರಗಿನಲ್ಲಿ ಸಾವನ್ನಪ್ಪಿದ್ರು ಎಂಬ ಡಿಕೆಶಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶೆಟ್ಟರ್, ಈ ರೀತಿ ಅಪಪ್ರಚಾರ ಮಾಡುವುದು ಸರಿಯಲ್ಲ. ಚುನಾವಣೆ ಗೆಲ್ಲೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಭ್ರಷ್ಟಾಚಾರದ ಆಪಾದನೆ ಮಾಡಿದ್ದಾರೆ, ಇದು ಸರಿಯಲ್ಲ. ಡಿಕೆಶಿ ಮೇಲಿನ ಭ್ರಷ್ಟಾಚಾರದ ಕುರಿತು ಎಸಿಬಿ ದೂರು ದಾಖಲು ವಿಚಾರದಲ್ಲಿ ಎಸಿಬಿಯಲ್ಲಿ ದೂರು ದಾಖಲಾಗಿದೆ, ಅದರ ತನಿಖೆ ನಡೆಯಲಿ ಎಂದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಭ್ರಷ್ಟ ಪಕ್ಷಗಳು. ಮತದಾರರು ಪ್ರಾದೇಶಿಕ ಪಕ್ಷಕ್ಕೆ ಮತ ನೀಡುತ್ತಾರೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಕುಮಾರಸ್ವಾಮಿ ಆಗಲಿ ಮತ್ತೊಬ್ಬರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಅರ್ಥವೇ ಇಲ್ಲ. ಕುಮಾರಸ್ವಾಮಿ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆಪಾದನೆ ಬಂದಿದ್ದಾವೆ. ಜನರು ಎಲ್ಲವನ್ನ ನೋಡಿದ್ದಾರೆ, ಎಲ್ಲರಿಗೂ ಅದು ಗೊತ್ತಿದೆ. ಆರ್ಎಸ್ಎಸ್ ಬಗ್ಗೆ ಕುಮಾರಸ್ವಾಮಿ ಮಾತನಾಡುತ್ತಾರೆ, ಆರ್ಎಸ್ಎಸ್ ಬಗ್ಗೆ ಕುಮಾರಸ್ವಾಮಿ ಓದಿಕೊಳ್ಳಲಿ, ಆಮೇಲೆ ಹಾಗೆ ಹೀಗೆ ಎಂದು ಆರ್ಎಸ್ಎಸ್ ಬಗ್ಗೆ ಟೀಕೆ ಮಾಡಲೆಂದು ಜಗದೀಶ್ ಶೆಟ್ಟರ್ ವ್ಯಂಗ್ಯ ಮಾಡಿದರು. ನಮ್ಮ ಸದಸ್ಯರು ಆರಿಸಿಕೊಳ್ಳುವಂಥ ರೀತಿ, ನಮ್ಮ ಅಭ್ಯರ್ಥಿಗಳು ಆರಿಸಿಕೊಳ್ಳುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದು ಕರ್ನಾಟಕದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವರು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವವಿದೆ. ಬಹಳ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ತಪ್ಪು ಚುಕ್ಕಿ ಇಲ್ಲದೆ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು
ಹಾನಗಲ್ ಎರಡೂ ಈ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಲು ನಿಶ್ಚಿತ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಡೆ ಚುನಾವಣೆ, ಈ ವಿಧಾನ ಪರಿಷತ್ತಿನ ಚುನಾವಣೆ, ಎಲ್ಲ ಚುನಾವಣೆ ನಾವು ಗೆಲ್ಲುವ ಮುಖಾಂತರ ಇವತ್ತು ಬಿಜೆಪಿಯ ಶಕ್ತಿಯನ್ನು ಇನ್ನೂ ಹೆಚ್ಚು ಬಲಯುತವಾಗಿ ಮಾಡುವಂತಹ ಕೆಲಸ ನಮ್ಮಿಂದ ನಿಮ್ಮಿಂದ ಆಗಬೇಕಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕಾಂಗ್ರೆಸ್ ನಾನು ಈಗಾಗಲೇ ಹೇಳಿದಾಗ ಕಾಂಗ್ರೆಸ್ ಓದುತ್ತಿರುವ ಆಟಗಾರ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚೌಡೇಶ್ವರಿ ಗ್ರಾಮದ ಪಾಲಮ್ಮಳನ್ನ ಅತ್ಯಾಚಾರ ಮಾಡಿ ಬೆಂಕಿ ಹಚ್ಚಿ ಹತ್ಯೆಗೈದವರನ್ನ ಕೂಡಲೇ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಭೀಮಸೇನಾ ಸಮಿತಿ ಅಕ್ಟೋಬರ್ 23ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಬಿಡಿ ಮಾದರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನೀಡುವ ಮುಖಾಂತರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು, ಅಭಿಮಾನಿಗಳು ಹಾಗೂ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ತಿಳಿಸಿದ್ದಾರೆ. ಅತ್ಯಾಚಾರ ಮಾಡಿ ಮತ್ತು ಆಕೆಯನ್ನು ಪೆಟ್ರೋಲ್ನಿಂದ ಸುಟ್ಟು ಬಹಳ ಕ್ರೂರವಾದಂಥ ಘಟನೆಯನ್ನು ಮಾಡಿದ್ದಾರೆ. ಅಂಥ ಒಂದು ಅಯೋಗ್ಯರನ್ನು, ಅಂಥ ಒಂದು ದೇಶದ್ರೋಹದ ಕೆಲಸ ಮಾಡ್ತಕ್ಕಂಥ ಆ ಒಂದು ವ್ಯಕ್ತಿಗಳನ್ನು ಕೂಡಲೇ ಸರ್ಕಾರ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಅವ್ರಿಗೆ ಕಠಿಣವಾದಂಥ ಕ್ರಮ ಅವ್ರ ಮೇಲೆ ಕೈಗೊಳ್ಳಬೇಕಂಥೇಳಿ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ದಿನಾಂಕ 23/10/2021 ಧಾರವಾಡ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಆ ಹೋರಾಟಕ್ಕೆ ತಮ್ಮೆಲ್ಲರೂ ಸಮಾಜದ ಬಂಧುಗಳು ಮತ್ತು ಪ್ರಗತಿಪರ ರೈತರು ಹಾಗೂ ಪ್ರಗತಿಪರ ಹೋರಾಟಗಾರರು ಹಲವಾರು ಈ ದೇಶದ, ಈ ನಾಡಿನ, ಈ ಒಂದು ಜಿಲ್ಲೆಯ ಎಲ್ಲ ಹೋರಾಟಗಾರರು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಈ ಒಂದು ಬಾಳಮ್ಮನ ಹತ್ಯೆಗೈದಂಥ ಆರೋಪಿಗಳನ್ನು ಕೂಡಲೇ ಗಲ್ಲಿಗೇರಿಸುವ ತನಕ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗಿದ್ದ ಅನಿವಾರ್ಯತೆ ಬಂದಿದೆ. ಹಾಗಾಗಿ ತಾವೆಲ್ಲರೂ 23ನೇ ತಾರೀಕು ತಾವೆಲ್ಲರೂ ಬಂದು ಕೈ ಜೋಡಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.